ಐತಿಹಾಸಿಕ ದಸರಾ ಉತ್ಸವಕ್ಕೆ ಪೂರಕವಾಗಿ ನಡೆಯಬೇಕಾದ ನಗರದ ರಸ್ತೆಗಳ ಅಭಿವೃದ್ಧಿ ಕಾರ್ಯಗಳು ಸ್ಥಗಿತಗೊಳ್ಳುವಂತೆ ಮಾಡುವ ಮೂಲಕ ನಗರಸಭೆಯಲ್ಲಿ ಅಧಿಕಾರದಲ್ಲಿರುವ ಬಿಜೆಪಿ ಅಭಿವೃದ್ಧಿಗೆ ಅಡ್ಡಿಯಾಗಿದೆ ಎಂದು ಜಿಲ್ಲಾ ಕಾಂಗ್ರೆಸ್ ವಕ್ತಾರ ತೆನ್ನೀರ ಮೈನಾ ಆರೋಪಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಗರದಲ್ಲಿ ದಸರಾ ಉತ್ಸವದ ಹಿನ್ನೆಲೆ ತುರ್ತಾಗಿ ರಸ್ತೆ ಕಾಮಗಾರಿಗಳು ನಡೆಯಬೇಕಿದೆ. ಈ ಹಿನ್ನೆಲೆ ಎನ್ಡಿಆರ್ಎಫ್ ನಿಯಮಗಳಂತೆ ಜಿಲ್ಲಾಧಿಕಾರಿಗಳು 38 ಲಕ್ಷ ಅನುದಾನದ ಕಾಮಗಾರಿಗಳಿಗೆ ಅವಕಾಶ ಒದಗಿಸಿದ್ರು. ಆದರೆ ಈ ಕಾಮಗಾರಿಗಳ ಗುತ್ತಿಗೆಯನ್ನು ತಾವು ಬಯಸಿದವರಿಗೆ ನೀಡಿಲ್ಲವೆನ್ನುವ ಕಾರಣಗಳ ಹಿನ್ನೆಲೆ ನಗರಸಭೆಯ ಬಿಜೆಪಿ ಸದಸ್ಯರು ಆರಂಭಗೊಂಡಿದ್ದ ರಸ್ತೆ ದುರಸ್ತಿ ಕಾರ್ಯ ಸ್ಥಗಿತಕ್ಕೆ ಕಾರಣರಾಗಿದ್ದಾರೆಂದು ಆರೋಪಿಸಿದರು. ನಗರದ ಕೆಎಸ್ಆರ್ಟಿಸಿ ಡಿಪೋ ಬಳಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಕಾನೂನು ಉಲ್ಲಂಘಿಸಿ ಮಳಿಗೆಗಳನ್ನು ನಿರ್ಮಿಸಲಾಗಿದ್ದು, ಮಳಿಗೆ ನಿರ್ಮಾಣಕ್ಕೆ ಅವಕಾಶ ಮಾಡಿಕೊಟ್ಟವರ ವಿರುದ್ಧ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ದೂರು ಸಲ್ಲಿಸುವುದಾಗಿ ತಿಳಿಸಿದರು. ಮಡಿಕೇರಿ ನಗರಸಭೆ ಅಧ್ಯಕ್ಷರು ತಮ್ಮ ಸ್ವಂತ ಅಭಿಪ್ರಾಯ ಮತ್ತು ಚಿಂತನೆಗಳಂತೆ ಆಡಳಿತ ನಡೆಸ್ತಾ ಇಲ್ಲ. ಇದರಿಂದ ನಗರ ವ್ಯಾಪ್ತಿಯಲ್ಲಿ ಉದ್ದೇಶಿತ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ. ಪ್ರಸ್ತುತ ನಗರದಲ್ಲಿ ಯಾವುದಾದ್ರೂ ಅಭಿವೃದ್ಧಿಗಳು ನಡೆದಿದ್ರೆ ಅದು ಶಾಸಕ ಡಾಕ್ಟರ್ ಮಂತ್ರಗೌಡ ಅವರು 2024-25ನೇ ಸಾಲಿನಲ್ಲಿ ನಗರಸಭೆಗೆ ಒದಗಿಸಿದ 3 ಕೋಟಿ ಅನುದಾನದಿಂದ ಮಾತ್ರ. ಈ ಸಾಲಿನಲ್ಲಿಯೂ ಶಾಸಕರು ನಗರಸಭೆಗೆ 3.50 ಕೋಟಿ ಅನುದಾನ ಒದಗಿಸಿದ್ದಾರೆ ಎಂದರು. ನಗರಸಭಾ ಸದಸ್ಯರುಗಳನ್ನು ಅವರ ಎಲ್ಲರನ್ನ ಒಂದೇ ರೀತಿ ತಗೊಂಡೋಗಿ ಮಾಡಿದ್ದಾರೆ. ಈ ಬಾರಿ ಏನಾಗಿದೆ ಅಂದರೆ, ಇವರು ಅಡೆತಡೆ ಮಾಡೋದ್ರಿಂದ ಮಾನ್ಯ ಶಾಸಕರು ಪ್ರಮುಖವಾಗಿರ್ತಕ್ಕಂಥದ್ದು. ಈಗ ನಾವು ಉಂಟಪಟ್ಟೆ ಟೆಂಪಲ್ನಿಂದ ಇಲ್ಲಿಗೆ ಬರ್ತಕ್ಕಂಥ ರಸ್ತೆ ನೋಡಿರ್ಬೋದು, ಅದು ಗಾರ್ಡನ್ ಜಂಕ್ಷನ್ವರೆಗೆ. ಹಾಗೆಯೇ ನಮ್ಮ ರಾಜಸೀಟಿಯಿಂದ ಮೇಲ್ಭಾಗಕ್ಕೆ ಹೋಗ್ತಕ್ಕಂಥ ರಸ್ತೆ ಆಗಿರ್ಬೋದು, ಗೌಳಿ ಬೀದಿಯ ಪೂರ್ಣ ರಸ್ತೆಗಳು, ಹೀಗೆಲ್ಲ ಆಯ್ದ ರಸ್ತೆಗಳಾಗಿ 3.5 ಕೋಟಿ ಕಾಮಗಾರಿಗೆ ಆಲ್ರೆಡಿ ಅವರ ಅಂದಾಜು ಪಟ್ಟಿಯಿಂದ ಆಗ್ಬಿಟ್ಟು ಅಪ್ರೂವ್ ಕೂಡ ಆಗಿದೆ. ಸನ್ಮಾನ್ಯ ಸಚಿವ ರಾಜಶೇಖರ್ ಇತರ ಪ್ರಸ್ತಾಪ ಮಾಡಿದಾಗ ಅದನ್ನು ಲೀಗಲ್ ಅಡ್ವೈಸರ್ ಕಮಿಟಿಗೆ ಹಾಕೋಣ ಅಂತ ತೀರ್ಮಾನವಾಗಿ ಲೀಗಲ್ ಅಡ್ವೈಸರ್ ಹೋಗಿರ್ತಾರೆ. ಲೀಗಲ್ ಅಡ್ವೈಸರ್ ಅವರು ಅವರ ವರದಿಯನ್ನು ಕೊಟ್ಟಿರ್ತಾರೆ ವಾಪಸ್. ಬಹಳ ದಿನ ನಂತರ ಪ್ರಕ್ರಿಯೆಗಳೆಲ್ಲ ನಡೆದಿದೆ, ಹೋರಾಟಗಳೆಲ್ಲ ಕಾನೂನು ರೀತಿ ಪ್ರಕ್ರಿಯೆ ನಡೆದಿದೆ. ಅವ್ರು ಏನು ಕೊಡ್ತಾರೆ ಅಂದರೆ, ಇದು ಸಂಪೂರ್ಣವಾಗಿ ಕಾನೂನು ಬಾಹಿರವಾಗಿರ್ತಕ್ಕಂಥದ್ದು. ಇದನ್ನು ನಗರಸಭೆಯ ಅಂದರೆ ಯಾವುದು ನಗರಸಭೆ ಆ್ಯಕ್ಟ್ ಏನಿದೆ, ಕರ್ನಾಟಕ ಮುನ್ಸಿಪಲ್ ಆ್ಯಕ್ಟ್ ಪ್ರಕಾರ ಈ ಒಂದು ಕಾಮಗಾರಿ ಏನಿದೆ ಸಂಪೂರ್ಣವಾಗಿ ಕಾನೂನು ಬಾಹಿರ ಆಗಿರ್ತಕ್ಕಂಥದ್ದು. ನಗರಸಭೆಗೆ ಕಟ್ಟಲಿಕ್ಕೆ ಅನುಮತಿ ಸಿಗೋದು ಯಾವ ಬ್ಲೂ ಪ್ರಿಂಟ್ ಮೂಡಾದಲ್ಲಿ ಅಪ್ರೂವಲ್ ಆಗಿರುತ್ತೆ ಅದಕ್ಕೆ ಮಾತ್ರ ಕೊಡಬೇಕು. ಹಾಗಾಗಿ ಇದನ್ನು ತಕ್ಷಣ ತೆರವುಗೊಳಿಸ್ತಕ್ಕಂಥದ್ದು ಅಂತ ಅವರು 15/4/2024ರಲ್ಲಿ ಕೊಡ್ತಾರೆ. 24 ಆ ನಂತರದಲ್ಲಿ ನಮ್ಗೆ ಗೊತ್ತಿದ್ದಾಗೆ ಒಂದಷ್ಟು ಆಡಳಿತಾಧಿಕಾರಿ ನಗರಸಭೆ ಆಡಳಿತ ಬಂದಿರಲ್ಲ, ನಂತರ ಬರುತ್ತೆ. ನಂತರ ಬಂದ ಮೇಲೆ ಇದನ್ನು ಪ್ರಶ್ನೆ ಮಾಡಬೇಕು ಅಂತ ಇಲ್ಲಿ ನಾವು 5 ಜನ ಇವರು ನಮ್ಮ ನಗರಸಭಾ ಸದಸ್ಯರಿದ್ದಾರೆ. ಈ ಉದ್ದೇಶಕ್ಕಾಗಿ 6 ತಿಂಗಳಾಗಿದೆ ಬಂದು ನಗರಸಭೆ ಆಡಳಿತ, ಈಗಿನ ಆಡಳಿತ ವರ್ಗ ಬಂದು 6 ತಿಂಗಳಾಗಿದೆ. ಒಂದೇ ಒಂದು ಮೀಟಿಂಗ್ ಕರೀತಾರೆ. ಒಂದೇ ಒಂದು ಮೀಟಿಂಗ್. ಅವಾಗ ಸಾಮಾನ್ಯ ಸಭೆ ತಿಂಗಳಿಗೊಂದು ನಡೆದಿರೋದು, ಆದರೆ 6 ತಿಂಗಳಲ್ಲಿ ಒಂದೇ ಮೀಟಿಂಗ್ ಕರೆದ್ರೆ ಈ ವಿಚಾರ ಬರ್ಬೋದು ಅಂತ. ಹಾಗಾಗಿ ಇದನ್ನು ನಾವು ಬಹಳ ಗಂಭೀರವಾಗಿ ತಗೊಂಡಿದ್ದೆ. ಯಾಕಂದರೆ ನಾಳೆ ದಿವಸ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಸರ್ಕಾರದ ಮೇಲೆ ಬರುತ್ತೆ. ಇನ್ನೊಂದು ಬಹಳ ನಗರ ಕಾಂಗ್ರೆಸ್ ಅಧ್ಯಕ್ಷ ಪ್ರಕಾಶ್ ಆಚಾರ್ಯ ಮಾತನಾಡಿ, ನಗರದಲ್ಲಿ ಬಿಜೆಪಿ ಆಡಳಿತ ಮಂಡಳಿ ಅಧಿಕಾರಕ್ಕೆ ಬಂದು 6 ತಿಂಗಳು ಕಳೆದಿದ್ದು ಕೇವಲ 1 ಸಭೆಯನ್ನಷ್ಟೇ ನಡೆಸಲಾಗಿದೆ. 4 ಸ್ಥಾಯಿ ಸಮಿತಿಗಳನ್ನು ರಚಿಸುವಂತೆ ಸೂಚಿಸಲಾಗಿದ್ದರೂ ನಗರಸಭೆಯಲ್ಲಿರುವ ಬಿಜೆಪಿ ಆಡಳಿತಕ್ಕೆ ಸಮಿತಿಗಳನ್ನು ರಚಿಸುವ ಆಸಕ್ತಿ ಇಲ್ಲದಾಗಿದೆ. ಅನಧಿಕೃತ ಮಳಿಗೆಗಳ ತೆರವಿನ ಬಗ್ಗೆ ಒತ್ತಾಯ ಮತ್ತು ಸ್ಥಾಯಿ ಸಮಿತಿ ರಚನೆಯ ವಿಚಾರ ಪ್ರಸ್ತಾಪವಾಗಬಹುದೆನ್ನುವ ಕಾರಣದಿಂದ ಸಭೆಗಳನ್ನು ನಡೆಸ್ತಾ ಇಲ್ಲವೆಂದು ಟೀಕಿಸಿದರು. ಗೋಷ್ಠಿಯಲ್ಲಿ ನಗರಸಭಾ ನಾಮನಿರ್ದೇಶಿತ ಸದಸ್ಯರಾದ ಬಂಡೀರ ಸದಾ ಮುದ್ದಪ್ಪ, ಜಿಸಿ ಜಗದೀಶ್, ಬಿಎನ್ ಮುದ್ದುರಾಜು ಹಾಗೂ ನಗರಸಭೆಯ ಮಾಜಿ ಅಧ್ಯಕ್ಷರಾದ ಜುಲೇಖಾ ಬಿ ಹಾಜರಿದ್ದರು.